ಅನಿಸುತ್ತೆ ಎಲ್ಲ ಐಟಮ್ಸು. ಎಲ್ಲೋದೆ ಚಂದು? ಇಲ್ಲೇ ಇದೆಯಾ? ನಾನು ಇದನ್ನೇ ಹುಡುಕ್ತಾ ಇದ್ದೆ. ಇದೆಲ್ಲ ಖಾಲಿ ಆಗಿದೆ. ಹೋದ ಸತಿಗಿಂತೂ ಈ ಸರಿ ಸ್ವಲ್ಪ ಜನ ಕಡಿಮೆನೇ ಇದ್ದರು. ಹೋದ ಸತಿ ತುಂಬ ಜನ ಇದ್ದರು. ಈ ಸತಿ ಸ್ವಲ್ಪ ಕಡಿಮೆ ಇತ್ತು. ಆದರೆ ವೆರೈಟೀಸ್ ಮಾತ್ರ ಸಖತ್ತಾಗಿತ್ತು. ಹೋದ ಸತಿಗಿಂತೂ ಈ ಸರಿ ಬೇಕಾದಷ್ಟು ವೆರೈಟೀಸ್ ಇತ್ತು. ನಾನಂತೂ ಒಂದು 2-3 ಟೈಪ್ ತಿಂದೆ. ಆಮೇಲೆ ತಿನ್ನೋಕ್ಕಾಗಲೇ ಇಲ್ಲ. ಆದರೆ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಎಲ್ಲದೂ. ಮಕ್ಕಳನ್ನ ತೊಗೊಂಬರಲ್ಲ ಅಂತ ಯಾರು ಹೇಳಿದ್ದು? ನೋಡಿ, ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಅದರಲ್ಲೇನಿದೆ, ಸಖತ್ ವೆರೈಟೀಸು ಅಲ್ವಾ? ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಊರ್ತಾ ಇದೆಯಾ ನಿಮಗೂ? ತುಂಬ ಜನ ಇದ್ದರು. ಆದರೆ ಹೋದ ವರ್ಷಕ್ಕಂತೂ ಕಡಿಮೆನೇ ಬಿಡಿ. ಎಲ್ಲ ಫ್ಯಾಮಿಲಿ ಜೊತೆನೂ ಬಂದಿದ್ದರು. ನೋಡಿ, ಇದು ಪಾನಿಪುರಿ ಕೌಂಟ್ರು, ಸ್ನ್ಯಾಕ್ಸು. ಇಲ್ಲಿ ಪಾನಿಪುರಿ, ಬೇಲ್ಪುರಿ, ಸುಕ್ಕಾಪುರಿ ಮತ್ತು ದಹಿಪುರಿ ಏನೇನು ಬೇಕೋ ಎಲ್ಲ ಥರ ಆಲ್ಮೋಸ್ಟು ನಾರ್ತ್ ಇಂಡಿಯನ್ನು, ಸೌತ್ ಇಂಡಿಯನ್ ಟೈಪು ಎಲ್ಲನೂ ಇತ್ತು. ಇದು ಕೌಂಟ್ರು ಬಿಡಿ, ಅದು ಬಾಯ್ಸ್ ಕೌಂಟ್ರು. ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಕೆಲವರು ಹುಡುಗಿರು ಕೂಡ ಹೋಗ್ತಾಯಿದ್ರು ಆ ಕಡೆ, ಪರವಾಗಿಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಯಾವಾಗ ವರ್ಷಕ್ಕೊಂದು ಸರಿ ಮಜಾ ಮಾಡ್ತೀವಿ ಅಷ್ಟೇ ತಾನೇ ಅಂತಂದ್ಬಿಟ್ಟು ಆ ಥರನೂ ಇರ್ತಾರೆ. ಅದು ಅವರವರ ಬುದ್ಧಿಗೆ ಬಿಟ್ಟಿದ್ದು. ನಾನಂತೂ ಫುಲ್ಲು ಟಿನ್ ತಗೊಂಡು ಜ್ಯೂಸ್, ಕೋಕು ಮತ್ತು ಸ್ಪ್ರೈಟು ಟಿನ್ನೆಲ್ಲ ತೊಗೊಂಡು ಮಜಾ ಮಾಡಿದೆ. ಕೆಲವರೆಲ್ಲನೂ ಹಾಟ್ ಡ್ರಿಂಕ್ಸನ್ನು ತೊಗೊತಾಯಿದ್ರು. ಇಟ್ಸ್ ಓಕೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಮತ್ತು ಇದು ನೋಡಿ, ಡ್ಯಾನ್ಸ್ DJ ಮ್ಯೂಸಿಕ್ ನೋಡಿ. ಆಲ್ಮೋಸ್ಟ್ ಎಲ್ಲರೂ ಡ್ಯಾನ್ಸ್ ಆಡ್ತಾಯಿದ್ದಾರೆ. ನಾನು ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಇಲ್ಲಾಂದಿದ್ರೆ ಚೆನ್ನಾಗಿತ್ತು ಅಲ್ವಾ? ಕಾಪಿ ರೈಟ್ ಬರುತ್ತೆ ರೀ, ಹಾಗಾಗಿ ಮ್ಯೂಟ್ ಮಾಡಿದ್ದೀನಿ ನಾನು. ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ. ಇಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ ಅಲ್ವಾ? ನೆಕ್ಸ್ಟು ಇನ್ನೊಂದು ವಿಡಿಯೋ ಬರುತ್ತೆ ನೋಡಿ, ಅದರಲ್ಲಿ ಯಾವ ಲೆವೆಲ್ ಕ್ರೌಡ್ ಇರುತ್ತೆ ಅಂತ ಡ್ಯಾನ್ಸ್ ಮಾಡಲಿಕ್ಕೆ. 12 ಬರೋಷ್ಟರಲ್ಲಿ, 12 o'clock ಆಗೋಷ್ಟರಲ್ಲಿ ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಸೇರ್ಕೊಂಡಿರ್ತಾರೆ. ಇವಾಗ ಸ್ವಲ್ಪ ಖಾಲಿ ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ. ನೋಡಿ, ನಾನು ಆಗಲೇ ಹೇಳಿದ್ನಲ್ಲ ಜನ ಕಡಿಮೆ ಇದ್ದರು ಅಂತ. ಈಗ ನೋಡಿ ಎಷ್ಟು ಜನ ಇದ್ದಾರಂತ. ಆಲ್ಮೋಸ್ಟು ನಮ್ಮ ಬ್ಯಾಚು, ಅಂದರೆ ನಮ್ಮ ಬ್ಯಾಚವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಡ್ಯಾನ್ಸು. ಈ ಡೋಲ್ ಹೊಡಿಯೋರ ಹತ್ರನೂ ಅಷ್ಟೇ ಸಖತ್ತಾಗಿರ್ತಾರೆ ನಮ್ಮ ಬ್ಯಾಚ್ ಎಲ್ಲನೂ. ವಿಡಿಯೋ ನಾನೇ ಹಿಡಿತಾ ಇರೋ ಕಾರಣಕ್ಕೆ ನಾನು ಎಲ್ಲೂ ಕಾಣಿಸ್ತಾನೇ ಇಲ್ಲ. ಬೇರೆಯವರು ವಿಡಿಯೋ ಮಾಡಿದ್ದಿದ್ರೆ ನಾನು ಕಾಣಿಸ್ಬೋದಾಗಿತ್ತು. ನಾನು ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿ ನಾನು ಮಜಾ ಮಾಡೋದಕ್ಕೆ ಹೋಗಿದ್ದೆ. ಕೆಲವೊಂದು ಕಡೆ ನಾನು ಇಲ್ಲವೇ ಇಲ್ಲ, ಯಾಕಂದರೆ ವಿಡಿಯೋ ಮಾಡ್ತಾಯಿದ್ದಿದ್ದೆ ನಾನಲ್ವಾ.
ಹಾಗಾಗಿ ಸಖತ್ತು ಮಜಾ ಮಾಡಿದ್ವಿ. ನೋಡ್ತಾ ಇದ್ದೀರಲ್ಲ, ನಾವು ಯಾವಾಗಲೂ ಹೀಗೇ ವರ್ಷ ಹೋಗಿ ವರ್ಷಕ್ಕೆ ಒಂದೇ ಸರಿ ಹೋಗೋದ್ರಿ. ಹಾಗಂತ ಅಂದ್ಬಿಟ್ಟು ಯಾವಾಗೂ ಹೋಗೋದಿಲ್ಲ ನಾವು. ಇಯರ್ಲಿ 1 ಟೈಮ್ ಅಷ್ಟೆ. ವರ್ಷಕ್ಕೊಂದು ಸರಿ ಹೋಗ್ತೀವಿ, ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತೀವಿ. ಜಸ್ಟ್ ಫ್ರೆಂಡ್ಸು ಫ್ಯಾಮ್ಲಿ, ಬೇರೆ ಯಾರೂ ಇಲ್ಲ. ಓಕೆನಾ? ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಹೋಗೋದು ನೋಡಿ. ಉಷಕ್ಕ ಸೂಪರ್. ನಾನು ಕೂಡ ನೋಡಿರಲಿಲ್ಲ, ಇವಾಗಲೇ ನೋಡ್ತಾ ಇರೋದು. ನಮ್ಮ ಹಿಂದೆ ಇರೋ ಬ್ಯಾಚ್ ಕೂಡ ಅಷ್ಟೇ ಸಖತ್ತಾಗಿ ಮಜಾ ಮಾಡ್ತಾಯಿದ್ರು ನೋಡಿ. ಡೋಲ್ ಹೊಡಿಯೋ ಹುಡುಗನಿಗೆ ಕಾಸು ಕೂಡ ಕೊಟ್ಟರು. ಅದು ಎಕ್ಸ್ಟ್ರಾ ಅವ್ರಿಗೆ. ಮ್ಯೂಸಿಕ್ ಬಾರ್ಸಿನೂ ಅವ್ರು ಬಂದು ನಮ್ಗೆ ಸಪ್ರೇಟಾಗಿ ಮಾಡ್ತಾರಲ್ವ, ಹಾಗಾಗಿ. ನೋಡಿ ಎಷ್ಟು ಜನ ಇದ್ದಾರಂತ. ಆಗಲೇ ಯಾರೂ ಇರಲಿಲ್ಲ ತಾನೇ, ಈಗ ನೋಡಿ ಎಷ್ಟು ಜನ ಇದ್ದಾರಂತ. ತುಂಬ ಜನ ಎಲ್ಲ ವಿಡಿಯೋ ಕಾಲು ಮಾಡ್ತಾಯಿದ್ರು, ಫೋನ್ ಕಾಲ್ಸು, ಮೆಸೇಜ್ಗಳು, ಅದ್ರ ಜೊತೆ ನೋಡಿ ಸೆಲೆಬ್ರೇಷನ್ ಕೂಡ ಸಖತ್ತಾಗಿತ್ತು ಅಲ್ವಾ? ನೋಡಿ ಕಮೆಂಟ್ ಮಾಡಿ ಯಾವ ಥರ ಸೆಲೆಬ್ರೇಷನ್ ನೀವು ಮಾಡ್ತೀರಾ. ಹೊಸ ವರ್ಷದ ದಿವಸ ನೀವು ಕೂಡ ಯಾವ ಥರ ಸೆಲೆಬ್ರೇಷನ್ಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಮರಿಬೇಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ಮತ್ತು ನಾನು ಲೈವ್ ಕೂಡ ತೊಗೊತಾ ಇದ್ದೀನಿ. ಲೈವಲ್ಲಿ ಕೂಡ ಜಾಯಿನ್ ಆಗಿ ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ನನ್ನ ಎಲ್ಲ ವೀಡಿಯೋಸ್ನೂ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಎಲ್ಲ ಸರಿಯಾಗಿ ಆಗ್ತಾಯಿದ್ರು ಸಖತ್ತಾಗಿ. ಡಿ ಬಾಸು ಸಾಂಗ್ಸು, ಕಿಚ್ಚ ಸುದೀಪ್ ಸಾಂಗ್ಸು ಸಖತ್ತಾಗಿತ್ತು. ಸಾಂಗ್ಸು ಎಲ್ಲ ಮ್ಯೂಟ್ ಮಾಡಬೇಕಾಯ್ತು, ಯಾಕಂದರೆ ಫುಲ್ಲು ಕಾಪಿರೈಟ್ ಬರುತ್ತೆ. ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಾನು. ಎಲ್ಲ ಮ್ಯೂಸಿಕ್ ಜೊತೆ ಹಾಕಿದ್ದಿದ್ರೆ ಇನ್ನೂ ಸೂಪರಾಗಿರ್ತಾಯಿತ್ತು. ಏನು ಮಾಡೋಣ, ನಮ್ಮ ವೈಟಿಯವರು ಸ್ವಲ್ಪ ನಿಬಂಧನೆಗಳನ್ನ ಹಾಕಿದ್ದಾರಲ್ವ, ಅದನ್ನು ಪಾಲಿಸಲೇಬೇಕು ನಾವು. ಜಮರ ಜಮರೆ ಜಮರೆ ಜಮರ ಜಮ, ಇದು ಗ್ಯಾರಂಟಿ. ಇದು ಸಾಂಗು ಮುರಳಿ ಅವ್ರದ್ದು. ಹುಡುಗಿ ಕಣ್ಣು ಲೋಡೆಡ್ ಗನ್ನು, ಹಾರ್ಟಿಗೆ ಬುಲ್ಲೆಟು 1 by 1, ಎದೆಯಾಡಲು ಆಗಿದೆ ಹೋಲು, ಆದರೂ ಹಾಡ್ತೈತೆ ಆಡೋಕೇನು, ಹುಡುಗರ ಹಾಟಿದು ಹೆಲ್ಮೆಟ್ ಹಾಕಲ್ಲ,
ನೀಡು ದೇವರೇ ಚಾಂದನಿ ರಾತ್ ಮೇ ಫುರ್ಕಲ್ ನೀರು ಸಲಾಹ ಕಣ. ಈ ಹುಡುಗ ಡೋಲ್ ಬಾರಿಸೋ ಹುಡುಗನ ಹತ್ರ ಯಾವ ಥರ ಇದ್ದಾರೆ ನೋಡಿ, ಜನ ಸಖತ್ತು ಫುಲ್ ಮಜಾ ಮಾಡ್ತಾ ಇದ್ದಾರೆ ಎಲ್ಲ.